ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಕಣ್ಣುಗಳು ಸ್ಪಷ್ಟವಾಗಿ ಕಾಣಲು ಯಾವ ಹಣ್ಣು ತಿನ್ನಬೇಕು? ಆಪ್ಷನ್ ಎ ದಾಳಿಂಬೆ, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ಮೂಸಂಬಿ, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಖರ್ಜೂರ. ಎರಡನೇ ಪ್ರಶ್ನೆ, ಚರ್ಮದ ತುರಿಕೆ ಕಡಿಮೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ಹರಳೆಣ್ಣೆ, ಆಪ್ಷನ್ ಬಿ ಕೊಬ್ಬರಿ ಎಣ್ಣೆ, ಆಪ್ಷನ್ ಸಿ ಬೆಳ್ಳುಳ್ಳಿ ರಸ, ಆಪ್ಷನ್ ಡಿ ಶುಂಠಿ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ ರಸ. ಮೂರನೇ ಪ್ರಶ್ನೆ, ಹೃದಯ ಸಮಸ್ಯೆ ಇರುವವರು ಯಾವ ಎಣ್ಣೆ ಉಪಯೋಗಿಸಬೇಕು? ಆಪ್ಷನ್ ಎ ಕೊಬ್ಬರಿ ಎಣ್ಣೆ, ಆಪ್ಷನ್ ಬಿ ಸೂರ್ಯಕಾಂತಿ ಎಣ್ಣೆ, ಆಪ್ಷನ್ ಸಿ ತಾಳೆ ಎಣ್ಣೆ, ಆಪ್ಷನ್ ಡಿ ಸಾಸಿವೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾಸಿವೆ ಎಣ್ಣೆ. ನಾಲ್ಕನೇ ಪ್ರಶ್ನೆ, ಹೆಚ್ಚು ಸಮಯ ಸ್ನಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಹೆಚ್ಚು ಶಕ್ತಿ, ಆಪ್ಷನ್ ಬಿ ಸೌಂದರ್ಯ ಹೆಚ್ಚುತ್ತೆ, ಆಪ್ಷನ್ ಸಿ ಆರೋಗ್ಯ, ಆಪ್ಷನ್ ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ. ಐದನೇ ಪ್ರಶ್ನೆ, ಪ್ರತಿನಿತ್ಯ ಬೆಳಿಗ್ಗೆ ಯಾವ ಜ್ಯೂಸ್ ಕುಡಿದರೆ ಸ್ಟ್ರಾಂಗ್ ಆಗಿ ಇರುತ್ತೇವೆ? ಆಪ್ಷನ್ ಎ ನಿಂಬೆ ರಸ, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಆ್ಯಪಲ್, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್. ಆರನೇ ಪ್ರಶ್ನೆ, ಈ ಕೆಳಗಿನ ಯಾವುದರ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ ಎ ಕೂಲ್ ಡ್ರಿಂಕ್ಸ್, ಆಪ್ಷನ್ ಬಿ ಗ್ರೀನ್ ಟೀ, ಆಪ್ಷನ್ ಸಿ ವೈನ್, ಆಪ್ಷನ್ ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ ಟೀ. ಏಳನೇ ಪ್ರಶ್ನೆ, ಬಿರಿಯಾನಿ ಜೊತೆ ಕೂಲ್ ಡ್ರಿಂಕ್ಸ್ ಕುಡಿದರೆ ಏನಾಗುತ್ತದೆ? ಆಪ್ಷನ್ ಎ ಜೀರ್ಣ ಸಮಸ್ಯೆ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಬೊಜ್ಜು ಬರುತ್ತೆ, ಆಪ್ಷನ್ ಡಿ ಶಕ್ತಿ ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣ ಸಮಸ್ಯೆ. ಎಂಟನೇ ಪ್ರಶ್ನೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಹಸಿ ಈರುಳ್ಳಿ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಎಲೆಕೋಸು, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿ ಈರುಳ್ಳಿ. ಒಂಬತ್ತನೇ ಪ್ರಶ್ನೆ, ಬ್ರಷ್ ಮಾಡದೆ ನೀರು ಕುಡಿದರೆ ದೇಹಕ್ಕೆ ಆಗುವ ಲಾಭವೇನು? ಆಪ್ಷನ್ ಎ ಹ್ಯುಮಿನಿಟಿ ಹೆಚ್ಚುತ್ತೆ, ಆಪ್ಷನ್ ಬಿ ಕಿಡ್ನಿ ಆರೋಗ್ಯ, ಆಪ್ಷನ್ ಸಿ ಕೆಮ್ಮು ಕಡಿಮೆ, ಆಪ್ಷನ್ ಡಿ ಉಷ್ಣತೆ ಕಡಿಮೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಇಂದಿನ ಕೊನೆಯ ಪ್ರಶ್ನೆ, ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರುವ ಗ್ರಹ ಯಾವುದು? ಆಪ್ಷನ್ ಎ ಶನಿ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಯುರೇನಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.